ಸ್ನೇಹಿತರೆ ನಮಸ್ತೆ. ಹರೀಶ್ ಅಣ್ಣವ್ರದ್ದೇ ಇದೆ ಏಲಕ್ಕಿ ತೋಟ. ಅದು ಪಚ್ಚಬಾಳೆ ಇತ್ತು. ಈ ತೋಟ ಈಗ ಏನಾಗಿದೆ ಅಂದರೆ ಈ ಥರ ಹಳದಿ ಕಲರ್ ಎಲೆ ಬತ್ತೈತೆ. ಈ ಹಳದಿ ಕಲರ್ ಎಲೆ ಏನಕ್ಕೆ ಬಂದಿದೆ ಅಂತ ನೋಡಬೇಕು ಅಂತ ಅಂದಾಗ ನಾವು ನೀರು ಕಡಿಮೆ ಆದರೆ ಈ ಥರ ಆಯ್ತದೆ. 2 ಅಡಿ ದೂರದಲ್ಲಿ ನೀರು ಕೊಡಬೇಕು. ಇದು ಸ್ವಲ್ಪ ನೀರು ಕಡಿಮೆ ಆಗಿದೆ, ಅದನ್ನು ತೋರಿಸ್ತೀನಿ ಅಣ್ಣ. ಬೇಡ, ಇದು ನೋಡಿ, ಸುಮಾರು ದಿನ ಆಗದೆ ನೀರು ಬಿಟ್ಟು ಇಲ್ಲಿ ಬಗೆಣ ಇಲ್ಲೆಲ್ಲರೇ ಇಷ್ಟು ದೂರದಲ್ಲಿ ಬೇರೆ ಬಂದಿರ್ತವೆ ನೋಡಿ. ಈ ಬೇರಿಗೆ ನೀರೇ ಇಲ್ಲ ಅಲ್ಲಿ ನೋಡಿ. ಭೂಮಿ ಡ್ರೈ ಆಗಿದೆ ಅಲ್ವಾ, ಫುಲ್ಲು ಡ್ರೈ ಆಗಿದೆ. ಇಲ್ಲಿ ನೀರು ಕೊಡಬೇಕು. ಇಲ್ಲಿ ಚೆನ್ನಾಗಿ 2 ಅಡಿ ದೂರಕ್ಕೆ ನೀರು ಕೊಟ್ಟರೆ ಮಾತ್ರ ಅದು ಸರಿಯಾಗೋದು. ಇಲ್ಲಿ ನೋಡಿ ಎಲ್ಲ ಒಣಗೋದಂಗೆ ಅದೇ ಆಯಿತಾ. ಇಲ್ಲಿ ಬನ್ನಿ, ಇದು ಈ ಕಡೆ ಡ್ರಿಪ್ ಐತೆ. ಇಲ್ಲಿ ಬನ್ನಿ, ಈ ಕಡೆ ಇಲ್ಲಿ ಸಾಲ್ತಾ ಇಲ್ಲ ನೀರಿಲ್ಲ. ನೀರಿಲ್ಲ ಅಂದರೆ ಈ ಥರ ಗರಿ ಒಣಗ್ತಾ ಇರ್ತವೆ. ಕೆಳಗಡೆ ಗರಿ ಒಣಗ್ತದೆ ಅಂದರೆ ನೀರು ಕಡಿಮೆ ಆಗದೆ ಅಂತ ನೋಡಿ. ಮೊದಲು ನೀರು ಕೊಟ್ಟು ಎಲ್ಲ ಫುಲ್ಲು ಬೇರೆಲ್ಲ ಹೊರಟೋಗವೆ ಇದರಲ್ಲಿ ನೋಡಿ. ಇದೆಲ್ಲ ಬೇರೆ ಒಣಗ್ತದೆ. ಇದಣ್ಣ ಬೇರನ್ನು ಸ್ವಲ್ಪ ಮಣ್ಣು ಮುಚ್ಕೊಳ್ಳಿ. ಸಾಧ್ಯವಾದರೆ ಈ ಇದ್ರ ಮೇಲೆ ನೀರು ಬಿಡೋಕೆ ಟ್ರೈ ಮಾಡಿ. ನಾನು ಅದೇ ಹೇಳಿದ್ದಣ. ಹಾಂ, ನೋಡೋಣ. ಹಾಂ, ಇದು ಹಾಂ, ಇದು ಇತ್ತಾಗ ಹೇಳಿದಣ. ಹಾಂ, ಇದು ಹಿಂಗೆ ಹೇಳಿದ್ದು. ಹಾಂ. ಮತ್ತೆ ನಾವು 4 ದಿನಕ್ಕೊಂದೊಂದದ ನೀರು ಕೊಡಿ, ಅದೇ ಥರ ಕೊಡಿ ಅಂತ ಹೇಳಿರೋದು ನಾನು. ಮಣ್ಣು ಎಳೆಯೋದೇನು ಬೇಡ, ಡ್ರಿಪ್ಪನ್ನೇ ಆನ್ ಮಾಡಿಬಿಟ್ಟು ದಿನ ನೀರು ಕೊಡಿಬೇಕಾರೆ. ಅಲ್ಲ, ನೀರು ಬರಾಕಣ. ಅಲ್ಲ ಸರಿ, ಅದಕ್ಕೆ ಡ್ರಿಪ್ಪ ಈಗ ಇಲ್ಲಿ ಬೇರ್ಕಂತವ್ರ, ಹಾಂ, ಅಲ್ಲಿ ಬೇರ್ಕಂತವ್ರ. ಹಾಂ, ಈ ಮಣ್ಣ ಅದಕ್ಕೆ ಎಸ್ಬಿಡ್ದು. ಹಾಂ, ಬೇರೆ ಬೇರ್ಗೆ ಇಸ್ಕೊಂಡು ಇಲ್ಲಿ ಹೊಸಿ ನೀರು ಬರಾಕ್ ಹಂಗೆ ಮಾಡಿಕೊಂಡು ಅಥವಾ ಹಂಗೆ ಎಸೆಯೋದು ಬೇಡ ಅಂದರೆ ಈ ಡ್ರಿಪ್ ವೈರ ಸೆಂಟ್ರಿಗೆ ಮಾಡಿಬಿಟ್ಟು ಚೆನ್ನಾಗಿ ನೀರು ಕೊಟ್ಟರೆ ಈ ಥರ ತರಗ ಬರಲ್ಲ. ಇಲ್ಲಿ ಏನಾಗಿದೆ, ಒಂದು ಕಡೆ ನೀರು ಬಂದೈತೆ ನೋಡಿ. ಇವು ಎಲೆ ಚೆನ್ನಾಗವೆ. ಆ ಕಡೆ ತರಗೋ ನೋಡಿ, ಈ ಕಡೆಗೆ ಬೇರೆ ಬಂದಿರೋ ಹೋಗಿರ್ತವೆ, ಆ ಥರ ಆಗಿರ್ತದೆ ನೋಡಿ. ಇಲ್ಲಿ ಬಂದು ಇಲ್ಲಿ ಬಗೆರಿಲಿ ನೋಡಿ. ಇದಕ್ಕೆ ಈ ಲೈನಲ್ಲಿ ನೀರು ಹೋಗಿತ್ತಲ್ವಾ, ಈ ಲೈನು ಇಲ್ಲ ಮಾಮೂಲಿ ಎಲ್ಲಕ್ಕೂ ನೋಡಿ. ಈ ಕಡೆ ತೇವ ಇದೆಯಲ್ಲಿ, ಇಲ್ಲಿ ತೇವ ಇಲ್ಲ, ಅಲ್ಲಿ ತೇವ ಐತೆ ಅಷ್ಟೇ. ಹಾಂ, ಅಷ್ಟು ತೇವ ಇಡೀ ಜಮೀನಲ್ಲಿ ಇರಬೇಕು. ಇಲ್ಲಿ ತೇವ ಇರಲಾಗಿ ಈ ಗಿಡ ಚೆನ್ನಾಗಿದೆ ನೋಡಿ, ಹೌದಲ್ವಾ? ಇವೊಂದು 4-5 ಗಿಡ ಹೆಂಗಿದಾವೋ ಅಂದರೆ ಈ ಭಾಗದಲ್ಲಿ ನೀರಿದೆ ಅಂತ. ಇವಕ್ಕೆ ನೀರೇ ಸಿಗ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಕೊಡೋಕ್ಕೆ ಹೇಳಿ. ಹಾಂ, ಸೊ ರೈತರಿಗೆ ಹೇಳೋದೇನೆಂದರೆ 3 ತಿಂಗಳು ಆದಮೇಲೆ ದಯವಿಟ್ಟು 2 ಅಡಿ ದೂರದಲ್ಲಿ ಚೆನ್ನಾಗಿ ನೀರು ಕೊಡಿ. ಆವಾಗ ಈ ಥರ ಈ ಪ್ರಾಬ್ಲಮ್ ಬರೋಲ್ಲ. ಈಗ ಇವ್ರನ್ನ ಸಜೆಸ್ಟ್ ಮಾಡಿದ್ದೀವಿ ನೋಡಿ. ಒಂದು ಪೈಪ್ ಲೈನಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟು ನೀರು ಆ ಲೈನು ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ. ಇದಲ್ವಾ? ಹಾಂ, 2 ಅದ ಚೆನ್ನಾಗಿ ನೀರು ಕುಡ್ದದೆ. ಬೇಸಿಗೆ ಇರೋದ್ರಿಂದ ಚೆನ್ನಾಗಿ ನೀರು ಕೊಡಿ ನೋಡಿ. ಈ ಲೈನು ನೋಡಿ, ಈ ಲೈನಲ್ಲಿ ಚೆನ್ನಾಗಿ ನೀರಿಗೆ ಬಂದಿತ್ತು. ಹಾಗಾಗಿ ಒಂದೇ ಒಂದು ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾಕೆಂದರೆ ನೀರು ಜಾಸ್ತಿ ಚೆನ್ನಾಗಿ ಕೊಡಬೇಕು. ಯಾವ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ. ಚಿಕ್ಕ ಗಿಡ ಇದ್ದಾಗ ಕಡಿಮೆ ಕೊಡಿ ಅಂತೀವಿ. ದೊಡ್ಡ ಗಿಡ ಆದಮೇಲೆ ಸ್ವಲ್ಪ ನೀರನ್ನು ಕೊಡಬೇಕು. ಅಂದರೆ ಈ ಬೇಸಿಗೆ ಇದೆ, ಜೊತೆ ಕಲ್ಲು ಭೂಮಿ. ಇದು ಕಲ್ಲು ಭೂಮಿ ಕಾದು ಯಾವ ಬೇರಿಗೆ ಸುಡ್ತದೆ ಕಲ್ಲು, ಬೇರೆ ಮೇಲೆ ಬೇರುಗಳೇನಾಗಿದೆ ಕಲ್ಲು ಮೇಲೆ ಹೋಗಿ ಕೂತಿರ್ತವೆ. ಅದು ಸುಟ್ಟಾಗ ಬೇರೆ ಎಲೆಗಳೆಲ್ಲ ಸುಟ್ಟಂಗೆ ಆಯ್ತದೆ. ಅದಕ್ಕೆ ಈ ಬೇಸಿಗೆಗೆ ದಯವಿಟ್ಟು ಎಲ್ಲರೂ ನೀರು ಜಾಸ್ತಿ ಕೊಡಿ. ಸಣ್ಣ ಗಿಡಗಳು ಮಾತ್ರ ಕಡಿಮೆ ಕೊಡಿ, ದೊಡ್ಡ ಗಿಡಗಳಿಗೆಲ್ಲ ಕೊಡಿ. ಇದು ಯಾವುದೋ ಔಷಧಿ ಹೊಡೆದಿದ್ರಣ್ಣ, COCನ? ಎರಡು ಕೊಟ್ಟ ಹೊಡಿಸಿದ್ರಲ್ಲ ಈ ಗರಿ ಸಲುವಾಗಿ. ಹಾಂ, ನೀರು ಕೊಡೋಕೆ ಹೇಳಿ ನನಗೆ. ಅವ್ರು ಫೋನ್ ಮಾಡಿ ಹೇಳ್ತೀನಿ ನಾನು ಅವ್ರಿಗೆ. ಸೊ ನಂದು 9902038931 ಈ ಕಲರ್. ಅದೇ COC ಅಂತ ಅದು. 2 ಕೊಟ್ಟ ಹೊಡಿಸಿ. ಹಾಂ, ಔಷಧಿ ಕೊಡೋದಕ್ಕಿಂತ ನೀರಿಗೆ ಕೊಡಬೇಕು ನೋಡಿ. ಈ ಲೈನು ನೀರು ಬಂದಿತ್ತಾ? ನೀವು ಹಸಿತ್ತಲ್ಲ. ಹಾಂ, ಹಸಿ ಇತ್ತು ಇದು ನೋಡಿ. ಇಲ್ಲಿಂದ ನೀರು ಇಲ್ಲವೇ ಇಲ್ಲ. ಇಲ್ಲಿ ನೋಡಿ, ನಿಂತಿತ್ತದಲ್ಲಿ ಈ ಲೈನು ತೇವ ಇಲ್ಲವೇ ಇಲ್ಲ. ಸ್ವಲ್ಪ ನೀರು ಕೊಡೋಕೆ ಹೇಳಿ. ಈಗ ನೀರು ಕೊಟ್ಟು ಅಂದರೆ ಗಿಡಗಳೆಲ್ಲ ರಿಕವರಿ ಆಗಿ ಚೆನ್ನಾಗಿ ಬರ್ತವೆ. ಅಲ್ಲಿ ಬಿದ್ದ ನೀರು ಈಗ ಮೈಕ್ರೋ ಟ್ಯೂಬ್ ನೀರು ಡೈರೆಕ್ಟ್ ಇಲ್ಲಿಗೆ ಬಿದ್ದೈತೆ ಅಲ್ವಾ? ಹಾಂ, ಈ ಸಸಿ ಹೆಂಗೆ ಕಾಣ್ತದೆ ನೋಡ್ರಿ. ಹಾಂ ನೋಡಿ, ಡೈರೆಕ್ಟ್ ಅಲ್ಲೆಲ್ಲ ಗಿಡ ಸುತ್ತ ತೇವ ಇರಲಾಗಿ. ಹಾಂ, ಸುತ್ತಲೂ ತೇವ ಐತೆ ನೋಡಿ. ಅಣ್ಣ ಸುತ್ತಲೂ ತೇವ ಐತೆ. ಈ ಗಿಡ ಚೆನ್ನಾಗೈತೆ ಅಲ್ವಾ? ನಿಮ್ಮ ಹಿಂಭಾಗದ ಗಿಡಕ್ಕೆ ನೀರಿಲ್ಲ ನೋಡಿ. ಇದಕ್ಕೆ ನೀರು ಬಿದ್ದಿಲ್ಲ. ಹಾಂ, ಅಲ್ಲಿ ಬಿಡಿಸಿದ್ದಾರೆ. ಹಾಗಾಗಿ ನೀರು ಸ್ವಲ್ಪ ನೀರು ಜಾಸ್ತಿ ಕೊಡಿ. ದೂರ ಕೊಡಬೇಕು, ಜಾಸ್ತಿ ಕೊಡಿ ಇನ್ಮೇಲೆ. ಓಕೆ, ಥ್ಯಾಂಕ್ ಯು. ನನ್ನ ನಂಬರ್ 9902038931. ಸೊ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡ್ಬೋದು. ನಮ್ಮ ಹತ್ರ ಬಾಳೆ ಗಿಡಗಳು ಸಿಗ್ತವೆ. ಬಾಳೆ ಗಿಡಗಳನ್ನ ಕೊಡ್ತಾಯಿದ್ದೀವಿ. ಏಲಕ್ಕಿ, ಪಚ್ಚಬಾಳೆ, ನಂಜನಗೂಡು ರಸಬಾಳೆ ಸಿಗ್ತಾಯಿದೆ. ಕರೆ ಮಾಡಿ.